Hallelujah. You know, in the life of Joseph, ಆದ್ರೆ ಯೋಸೇಫನ ಜೀವನದಲ್ಲಿ ಕೂಡ ನಾವು ಯೋಚನೆ ಮಾಡುವಾಗ the brothers thought his life is end now. ಆತನ ಅಣ್ಣಂದಿರ ಇವನ ಕತೆ ಮುಗಿತು ಎಂಬುದಾಗಿ He was ಯೋಚಿಸಿದರು. thrown into the well. ಆತನ ಒಂದು ಬಾವಿಯಲ್ಲಿ ಬೀಳಿಸಿ ಹಾಕಿದರು. His life is over now. ಆತನನ್ನು ಒಡೆದು ಬಡದು ಬಾವಿಯಲ್ಲಿ ಬೀಳಿಸಿ ಹೇಳಿದ್ರು, ನಮ್ಮ ತಮ್ಮನ ಕತೆ ಮುಗಿದೋಯ್ತು ಎಂಬುದಾಗಿ ಅನ್ಕೊಂಡ್ರು. We sold him. ಆತನನ್ನು ಮಾರಿ ಬಿಟ್ಟರು. ಆತನನ್ನು They sold some lies to his father. ಆತನನ್ನು ಮಾರಿ ಅವರ ಅಪ್ಪ ಹೇಳಿದ್ರು, ಸುಳ್ಳಾಗಿ ಹೇಳಿದ್ರು ಆತನ ಸತ್ತು ಹೋದ ಎಂಬುದಾಗಿ. Joseph's life is over. ಆತನ ತಂದೆ ಹತ್ರ ಹೇಳಿದೆ, ತಮ್ಮನ ಕತೆ ಮುಗಿದು ಹೋಯ್ತು ಜೋಸೆಫ್ ಅಂತ Even ಎಂಬುದಾಗಿ. Potiphar's wife thought Joseph's life is over. ಪೋತಿಫರನ ಹೆಂಡತಿ ಹೇಳಿದ್ರು, ಯೋಸೇಫನ ಕತೆ ಮುಗಿತು ಎಂಬುದಾಗಿ. Over. ಅವನ ಕತೆ ಮುಗಿತು. Over. ಅವನ ಕತೆ ಮುಗಿತು. Joseph has nothing to do. ಯೋಸೇಫ ನಿನ್ನ ಏನು ಮಾಡಕ್ ಆಗೋದಿಲ್ಲ ಅವನು ಎಂಬುದಾಗಿ. Again defeated again. ಪದೇ ಪದೇ ಅವನನ್ನು ಸೋಲಿಸ್ತಾ ಇದ್ರು. But God with his one more. ಆದ್ರೆ ದೇವರು ಅವನಿಗೋಸ್ಕರ ಒಂದು ಅವಕಾಶವನ್ನು ತೆಗೆದಿಟ್ಟ. From prisoner. ಆತನ ಒಂದು ಜೈಲಲ್ಲಿರುವಾಗ he went to prime minister. ಆತನ ಸೆರೆಮನೆಯಿಂದ ಅರಮನೆಗೆ ಪ್ರಧಾನಮಂತ್ರಿ ಆದ. Hallelujah. God has always one more left. ದೇವರು ಇನ್ನೊಂದು ಅವಕಾಶವನ್ನು ನಿನಗಾಗಿ ಆತನ ತೆಗೆದಿಟ್ಟಿದ್ದಾನೆ. Hallelujah. In Abraham's life, when he was called, ಅಬ್ರಾಮನನ್ನ ದೇವರು ಕರೆಯುವಾಗ God said, you need to leave your house. ದೇವರ ಅಬ್ರಾಮನಿಗೆ ಹೇಳ್ತಾರೆ, ನೀನು ನಿನ್ನ ಕುಟುಂಬವನ್ನು ಬಿಟ್ಟು ಬರಬೇಕೆಂಬುದಾಗಿ. You need to leave your parents. ನಿನ್ನ ತಂದೆ ತಾಯಿಗಳನ್ನು ಬಿಟ್ಟು ಬರಬೇಕೆಂಬುದಾಗಿ ಹೇಳ್ತಾರೆ. You need to leave your money. ನಿನಗಿರುವಂತ ಆ ಒಂದು ಹಣವನ್ನು, ಆಸ್ತಿಯನ್ನು ಬಿಟ್ಟು ಬರಬೇಕು. Whatever you have, ನಿನ್ನೊಂದಿಗೆ ಇವತ್ತು ಏನಿದೆಯೋ you need to leave there. ನಿನ್ನೊಂದಿಗಿರುವಂತದ್ದೆಲ್ಲವನ್ನು ಕೂಡ ಬಿಟ್ಟು ನಾನು ಕರೆಯುವಾಗ God promised him that I will give you many blessings. ನಾನು ನಿನ್ನನ್ನು ಅನೇಕ ಜನರಿಗೆ ಆಶೀರ್ವಾದವಾಗಿ ನಾನು ನಿಲ್ಲಿಸುತ್ತೇನೆ. No, he waited. Abraham waited. ಆತನ ಅಬ್ರಹಾಮನು ಕಾಯ್ತಾ ಇದ್ದನು. 1 year. ಆತನು 1 ವರ್ಷ, 2 ವರ್ಷ, 3rd year, 3ನೇ ವರ್ಷ, 4th year, 4ನೇ ವರ್ಷ. nothing is happening. ಆತನ ಜೀವನದಲ್ಲಿ ಏನು ನಡೀಲೇ ಇಲ್ಲ. People around him. ಆತನ ಸುತ್ತ ಇರುವಂತ ಜನರು, what pa, you had a stable job. ನೀನು ನಿಮ್ಮ ಅಪ್ಪನ ಮನೆಯಲ್ಲಿ ಒಳ್ಳೆ ಕೆಲಸ, ಆರಾಮಾಗಿದ್ದೆ. ನೀನು you have stable food. ನಿಮ್ಮ ಮನೆಯಲ್ಲಿ ಆರಾಮಾಗಿ ದಿನಕ್ಕೆ ಟೈಮಿಗೆ ತಕ್ಕಂತೆ ಊಟ ಸಿಗ್ತಾ ಇತ್ತು ನಿನಗೆ. you have good money. ನಿನಗೆ ಒಳ್ಳೆ ಹಣ ಇತ್ತು ನಿಮ್ಮ ಅಪ್ಪನ ಮನೆಯಲ್ಲಿದ್ದಾಗ. why did you leave? ನೀನು ಯಾಕೆ ಅಪ್ಪನ ಮನೆ ಬಿಟ್ಟು ಆ ಕುಟುಂಬವನ್ನು ಯಾಕೆ ಬಿಟ್ಟು ಬಂದೆ? see, now you are suffering. ನೀನು ಈಗ ಎಷ್ಟು ಕಷ್ಟ ಅನುಭವಿಸ್ತಾ ಇದೀಯ ನೋಡು. no, 10 years, 10 ವರ್ಷಗಳಾಯ್ತು. no result. ಆತನಿಗೆ ಯಾವುದೇ ಫಲಿತಾಂಶ. God, what is this? ದೇವರೇ ಎಂಬುದಾಗಿ ಅಬ್ರಾಮನ ದೇವರ ಹತ್ರ ಕೇಳ್ತಾನೆ, what is this? You anointed me. ದೇವರೇ, ನನ್ನ ಅಭಿಷೇಕ ಮಾಡಿದಿ, ಏನಾಯ್ತು? You promised me. ನನಗೆ ವಾಗ್ದಾನ ಮಾಡಿದೀಯಲ್ಲ. You promised me, anointed me. ನನ್ನನ್ನು ಅಭಿಷೇಕ ಮಾಡಿ ನನಗೆ ಪ್ರವಾದನೆಗಳನ್ನು ಕೊಟ್ಟಿದೀಯ. Okay, I will wait. ಆದರೂ ನಾನು ಕಾಯ್ತೇನೆ. Okay, I will wait. ನಾನು ಕಾಯ್ತೇನೆ. 20 years. 20 ವರ್ಷಗಳಾಯ್ತು. Again Abraham is praying. ಮತ್ತೆ ಅಬ್ರಾಮನ ಪ್ರಾರ್ಥನೆ ಮಾಡ್ತಾನೆ. God, what happened? ದೇವರೇ, ಏನಾಯ್ತು ನನ್ನ ಜೀವನ? Now I will think it's the end now. ಆಗ ಅಂದ್ಕೊಳ್ತಾರೆ ಅಬ್ರಾಮನು, ಆತನ ಬಗ್ಗೆ ಆತನ ಅನ್ಕೊಳ್ಳ, ಅಯ್ಯೋ ನನ್ನ ಜೀವನ ಇಲ್ಲಿಗೆ ಮುಕ್ತಾಯ ಆಯ್ತು. There is no way I can bore a son now. ನನಗೆ ಇನ್ನು ಮಕ್ಕಳು ಮಾಡ್ಲಿಕ್ಕೆ ನನ್ನಲ್ಲಿ ದೇಹದಲ್ಲಿ ಶಕ್ತಿನೇ ಇಲ್ಲ ಎಂಬುದಾಗಿ. I know, I think I will go to my servant. ನಾನು ನನ್ನ ಒಂದು ಸೇವಕಿ ಹತ್ರ ಹೋಗ್ತೇನೆ. I go to my servant and take a child. ಆ ಒಂದು ಸೇವಕಿ ಮುಖಾಂತರವಾಗಿ ಮಕ್ಕಳು ಮಾಡ್ಕೊಳ್ತೇನೆ. That is a very good possible way. ಅದು ಮಾತ್ರ ಈಗ ಸಾಧ್ಯವಾಗುವಂತ ಕೆಲಸ ಎಂಬುದಾಗಿ ಅನ್ಕೊಳ್ತೇನೆ. No, because there is no other way now. ಯಾಕಂದ್ರೆ ಬೇರೆ ದಾರಿನೇ ಇಲ್ವಲ್ಲ ನನಗೆ. 10 years, 20 years I have waited, Lord. 20 ವರ್ಷಗಳ ಕಾಲ ನಾನು ಕಾದುಕೊಂಡಿದ್ರು, ನನ್ನ ಜೀವನದಲ್ಲಿ ಪ್ರವಾದನೆ ನೆರವೇರಲೇ ಇಲ್ವಲ್ಲ. God came that day. ಒಂದು ಕೊನೆಗೆ ದೇವರ ಆತನ ಮುಂದೆ ಇಳಿದು ಬರ್ತಾನೆ. God said, ಅಬ್ರಾಮನೇ, ದೇವರು ಹೇಳ್ತಾನೆ, do you think I am not seeing you? ಅಬ್ರಾಮನನ್ನು ದೇವರು ಕೇಳ್ತಾನೆ, ಅಬ್ರಾಮನೇ, ನಾನ್ ನಿನ್ನ ನೋಡ್ತಾನೆ ಇಲ್ಲ ಅನ್ಕೊಂಡಿದೀಯಾ? Do you think I don't know about you? ನಿನ್ನ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅನ್ಕೊಂಡಿದೀಯಾ? Do you think I don't know about your strength? ನಿನಗಿರುವಂತ ಶಕ್ತಿ ಸಾಮರ್ಥ್ಯ ನನಗೆ ಗೊತ್ತಿಲ್ಲ ಅನ್ಕೊಂಡಿದೀಯಾ? Do you think I don't know about your husband and wife? ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಇರುವಂತ ಶಕ್ತಿ ಸಾಮರ್ಥ್ಯ ನನಗೆ ಗೊತ್ತಿಲ್ಲ ಅನ್ಕೊಂಡಿದೀಯಾ? Do you think ಹಾಗೆ ಅನ್ಕೊಂಡಿದೀಯಾ? You know, God is not a short hand God. ನಮ್ಮ ದೇವರ ಆತನ ಕೈ ಚಿಕ್ಕ ಕೈ ಆಗಿರುವುದಿಲ್ಲ. When he blesses you, ಆತನ ನಮಗೆ ಆಶೀರ್ವದಿಸುವಾಗ he will bless you surely. ಆತನು
ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿದಾಗ ಆಶೀರ್ವದಿಸು ಅಬ್ರಹಾಮನೇ by next year ಮುಂದಿನ ವರ್ಷ ಬರುವುದರೊಳಗಾಗಿ you will have your own son. ನಿನಗೆ ಆಗಿರುವಂತ ನಿನ್ನ ಸ್ವಂತ ಮಗು ನಿನ್ನ ಕೈಯಲ್ಲಿ ಇರ್ತದೆ. Hallelujah. Hallelujah. When he thought it is the end, ನೀನು ಅಂದುಕೊಳ್ಳಬೇಡ ಇಲ್ಲಿಗೆ ಮುಗಿತು ಎಂಬುದಾಗಿ. I don't have any strength. ನನ್ನಲ್ಲಿ ಶಕ್ತಿ ಇಲ್ಲ ಅಂತ ಅಂದುಕೊಳ್ಳಬೇಡ. My wife doesn't have any strength. ನನ್ನ ಹೆಂಡತಿಗೆ ಮಕ್ಕಳು ಏರ್ಲಿಕ್ಕೆ ಶಕ್ತಿ ಇಲ್ಲ ಎಂಬುದಾಗಿ. But God has always a way to do it. ದೇವರ ತನಗೊಂದು ದಾರಿ ಉಂಟು ಅವೆಲ್ಲವನ್ನು ಕೂಡ ಪರಿಪೂರ್ಣವಾಗಿ ನೆರವೇರಿಸಲಿಕ್ಕೆ. Hallelujah. Hallelujah. Today whoever is listening to me, ಈ ಮಾತುಗಳನ್ನು ಯಾರೆಲ್ಲ ಕೇಳಿಸಿಕೊಳ್ತಾ ಇದ್ದೀರೋ, you may be going through a depression. ಒಂದು ವೇಳೆ ನೀವು ಬಹಳ ನಿರಾಶೆಯ ಹಂತದಲ್ಲಿ ಹೋಗ್ತಾ ಇದ್ರೆ, you may be going through alone. ನೀವು ಒಂದು ವೇಳೆ ಒಟ್ಟಿತನವನ್ನು ಅನುಭವಿಸ್ತಾ ಇದ್ರೆ, you may be going through a barrenness. ಒಂದು ವೇಳೆ ನೀವು ಬಹಳಷ್ಟು ದುಃಖಕರ ಸಂಗತಿಗಳ ಮಧ್ಯದಲ್ಲಿ ಹೋಗ್ತಾ ಇದ್ರೆ, and today you are thinking this is the end. ನೀನು ಅಂದುಕೊಳ್ಳಬಹುದು ನನ್ನ ಜೀವನದ ಕೊನೆ ಹಂತಕ್ಕೆ ಬಂದಿದ್ದೇನೆ ಎಂಬುದಾಗಿ ಅಂದುಕೊಳ್ಳಬೇಡ್ರಿ. ಹಾಗೆ I am unhealthy. ನಾನು ಅನಾರೋಗ್ಯದಲ್ಲಿದ್ದೇನೆ. My report says like this. ಡಾಕ್ಟರ್ ರಿಪೋರ್ಟ್ ಹೀಗೆ ಹೇಳ್ತಿದೆ ನನ್ನ ಬಗ್ಗೆ. Everything says no. ಎಲ್ಲ ಹೇಳ್ತಾನೆ ಆಗೋದಿಲ್ಲ ಎಂಬುದಾಗಿ. God says yes. ಆದ್ರೆ ದೇವರು ಹೇಳ್ತಾನೆ ಆಗುತ್ತೆ. Hallelujah. Hallelujah. Because God has one more move. ಯಾಕಂದ್ರೆ ದೇವರು ಇನ್ನೊಂದು ಅವಕಾಶವನ್ನು ಕೊಟ್ಟು ಆಶೀರ್ವದಿಸುತ್ತಾನೆ. Hallelujah.